ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಯಜಮಾನ್ರು ಡ್ಯೂಟಿಗೆ ಹೊರಟಿದ್ದಾರೆ. ಲಾಂಗ್ ಡ್ಯೂಟಿ ಇತ್ತು ಇವತ್ತು. ಅವ್ರಿಗೂ ಕೂಡ ರಜಾ ಇತ್ತು. ಬೇರೆ ಡ್ಯೂಟಿ ಬಂದಿತ್ತು. ಹಾಗಾಗಿ ಶಿವಮೊಗ್ಗಗೆ ಹೊರಡ್ತಾ ಇದ್ದಾರೆ. ಬೆಳಿಗ್ಗೆ ಒಂದು 6:30 ಸುಮಾರಿಗೆ ಅವರು ಹೊರಟರು. ಅವರು ಹೊರಡುವಾಗ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಅವರು ಆಫೀಸ್ ಡ್ಯೂಟಿ ಮೇಲೆ ಹೋಗ್ತಾ ಇದ್ದಾರೆ. ಬರೋದು ನಾಳೆ ಬೆಳಗ್ಗೆ ಆಗುತ್ತೆ. ಲಾಸ್ಟು ಶುಕ್ರವಾರದ ವಿಡಿಯೋನ ನಾನಿವತ್ತು ನಿಮಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಅವ್ರನ್ನೆಲ್ಲ ಕಳಿಸಿ ಅದಾದಮೇಲೆ ನಾನಿಲ್ಲಿ ನನಗೆ ಮತ್ತು ನನ್ನ ಮಗನಿಗೆ ಇಬ್ಬರಿಗೆ ತಿಂಡಿ ಅಲ್ವಾ. ಹಾಗಾಗಿ ನೈಟೇ ನಾನು ಅಕ್ಕಿನ ನೆನೆಸಿಟ್ಟಿದ್ದೆ. 1 ಗ್ಲಾಸಷ್ಟು ಅಕ್ಕಿನ ನೆನೆಸಿಟ್ಟಿದ್ದೆ. ಇವಾಗ ನಾನು ಅದಕ್ಕೆ ನೀರು ದೋಸೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಇಲ್ಲಿ ಒಂದು 1/4 ಭಾಗದಷ್ಟು ನಾನು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಹಾಗೆ 1 ಗ್ಲಾಸಷ್ಟು ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೆ. ಸೇಮ್ ಡಿಪೋ ಅಕ್ಕಿ ಏನು ಬರುತ್ತೆ, ರೇಷನ್ ಅಕ್ಕಿ, ಅದನ್ನೇ ನಾನು ನೆನೆಸಿ ಇಟ್ಟಿದ್ದೆ. ಇವಾಗ ಒಂದು ಜಾರ್ಗೆ ಕಾಯಿನ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡು ಬರೋಣ. ಇದನ್ನು ರುಬ್ಕೊಂಡಾದಮೇಲೆ ನಾವು ಅಕ್ಕಿ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಏಕೆಂದರೆ ಕಾಯಿ ಬೇಗ ನುಣ್ಣಗಾಗಲ್ಲ. ಅದು ತುರಿದ್ರೆ ಅದು ಮೇ ಬಿ ಅದ್ರ ಜೊತೆನೇ ಹಾಕಿ ರುಬ್ಬಿದ್ರೆ ಏನು ಅನಿಸಲ್ಲ. ಸ್ವಲ್ಪ ಪೀಸ್ ಮಾಡಿ ಹಾಕಿರೋದ್ರಿಂದ ಫಸ್ಟಿಗೆ ಈ ರೀತಿ ಸ್ವಲ್ಪ ಪೌಡ್ರ್ ಥರ ಮಾಡಿಕೊಂಡು ಆಮೇಲೆ ನೆನೆಸಿರೋವಂಥ ಅಕ್ಕಿನ ಹಾಕ್ಕೊಂಡು ರುಬ್ಕೊಳ್ಳುವಂಥದ್ದು. ನೀರು ದೋಸೆ ಬಂದು ಸಾಮಾನ್ಯವಾಗಿ ಮಲೆನಾಡು ಸೈಡು ತುಂಬಾ ಫೇಮಸ್ಸು. ಅವರ ಒಂದು ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು. ರೆಗ್ಯುಲರ್ ಡಿಶ್ಶು ಈ ನೀರು ದೋಸೆ ಆಗಿರುತ್ತೆ. ನಮ್ಮ ಕಡೆ ಎಲ್ಲ ಬಳಿಯೋ ರೊಟ್ಟಿ ಹಾಗೆ ಮಸಾಲೆ ರೊಟ್ಟಿ ಈ ರೀತಿ ಇರುತ್ತೆ. ನಮಗೂ ಅವ್ರಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅವರು ಕೂಡ ನಮ್ಮ ಕಡೆ ಅಡುಗೆನ ಅವರು ಟ್ರೈ ಮಾಡ್ತಿರ್ತಾರೆ. ನಾವು ಕೂಡ ಅವ್ರ ಕಡೆ ಅಡುಗೆನ ನಾವು ಟ್ರೈ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇದೇ ಫಸ್ಟ್ ಏನಲ್ಲ, ನಾನು ಸುಮಾರು ಒಂದು 2-3 ಸಲ ಇದನ್ನು ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಅವರು ಮಾಡಿದಷ್ಟು ಚೆನ್ನಾಗಿ ಬರಲಿಲ್ಲ ಅಂದರೂ ಕೂಡ ಒಂದು ರೇಂಜಿಗೆ ಚೆನ್ನಾಗಿ ಬಂದಿರುತ್ತೆ. ಅದನ್ನು ನಾನಿವತ್ತು ಮತ್ತೆ ಮಾಡ್ತಾಯಿದ್ದೀನಿ. ಏಕೆಂದರೆ ದಿನ ಬೆಳಿಗ್ಗೆ ಎದ್ದು ಏನು ತಿಂಡಿ ಮಾಡೋದು ಅನ್ನೋದ್ರಲ್ಲೇ ಆಲ್ಮೋಸ್ಟ್ ಗೃಹಿಣಿಯರ ಲೈಫು ಕಳೆದೋಗಿರುತ್ತೆ. ಬೆಳಿಗ್ಗೆ ತಿಂಡಿ ಏನು ಮಾಡೋದು, ಮಧ್ಯಾಹ್ನ ಅಡುಗೆ ಏನು ಮಾಡೋದು, ಸಂಜೆ ಊಟಕ್ಕೆ ಏನು ಮಾಡೋದು, ಮತ್ತೆ ರಿಪೀಟ್ ಮತ್ತೆ ನಾಳೆ ಬೆಳಗ್ಗೆ ತಿಂಡಿ ಏನು ಮಾಡೋದು. ಇದರಲ್ಲೇ ಯೋಚನೆ ಮಾಡಿ ತಲೆ ಕೆಟ್ಟೋಗಿರುತ್ತೆ. ಅದಕ್ಕೋಸ್ಕರ ನಾನು ಫೈನಲಿ ನೈಟು ಅಕ್ಕಿನ ನೆನೆಸಿಟ್ಟಿದ್ದೆ, ನೀರು ದೋಸೆನಾರು ಮಾಡೋಣ ಅಂಥೇಳಿ. ಹಾಗಾಗಿ ನಾನು ಇವತ್ತು ಇದನ್ನೆಲ್ಲ ರುಬ್ಕೊಂಡು ನೋಡ್ಬೋದು. ನೀರು ದೋಸೆ ಅದಕ್ಕೆ ನಾನು ಅದನ್ನು ಎಷ್ಟು ಬೇಕೋ ನೀರು ಅಷ್ಟನ್ನು ಹಾಕ್ಕೊಂಡು ನೀರು ದೋಸೆ ಅದಕ್ಕೆ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ಈ ರೀತಿ ಸ್ವಲ್ಪ ಥಿಕ್ನೆಸ್ ಇದ್ದರೆ ಸಾಕು. ಜಾಸ್ತಿ ತೆಳುವೂ ಬೇಡ, ಜಾಸ್ತಿ ತುಂಬ ಗಟ್ಟಿನೂ ಬೇಡ. ಸ್ವಲ್ಪ ತೆಳು ಗಂಜಿ ಥರ ಬರುತ್ತಲ್ಲ, ಎಳ್ನೀರಲ್ಲಿ ತೆಳು ಗಂಜಿ ಬರುತ್ತಲ್ಲ, ಆ ರೇಂಜಿಗೆ ಇದ್ದರೆ ಸಾಕು. ನೀರು ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಅವ್ರ ಕಡೆ ದೋಸೆ ತವಗಳು ಬೇರೆ ಥರ ಇರುತ್ತೆ. ನೀರು ದೋಸೆ ಹಾಕೋಕ್ಕೆ ಅವರು ಸಪ್ರೇಟು ಬೇರೆ ತವಗಳನ್ನ ಯೂಸ್ ಮಾಡಿರ್ತಾರೆ. ಬಟ್ ನಮ್ಮ ಕಡೆ ಆ ಥರ ತವ ಎಲ್ಲ ತೊಗೊಂಡಿರಲ್ಲ, ಆಲ್ಮೋಸ್ಟ್ ಯಾರ ಮನೇಲೂ ಇರಲ್ಲ. ಇರೋ ದೋಸೆ ತವದಲ್ಲೇ ನಾವು ಟ್ರೈ ಮಾಡೋಣ ಅಂಥೇಳಿ ಮಾಡಬೇಕಷ್ಟೆ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕೋತಾ ಇದ್ದೀನಿ. ನಾನು ಅಕ್ಕಿ ರುಬ್ಬೋವಾಗಲೇ ಹಾಕೋಬೇಕಿತ್ತು, ಮರ್ತೋಯ್ತು ನನಗೆ. ಹಾಗಾಗಿ ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಒಂದು ಅರ್ಧ ಗಂಟೆ ಇಟ್ಬಿಡ್ತೀನಿ. ನೀವು ಎದ್ದ ತಕ್ಷಣ ರುಬ್ಬಿಟ್ಬಿಟ್ರೂ ಚೆನ್ನಾಗಿರುತ್ತೆ. ರುಬ್ಬಿಟ್ಟು ಇನ್ಸ್ಟೆಂಟಾಗಿ ಅಲ್ಲೇ ಹಾಕೋತೀನಿ ಅಂದರೂ ಕೂಡ ಹಾಕ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಂದು 10 ನಿಮಿಷ 15 ನಿಮಿಷ ಇಟ್ಟರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಮೆದುವಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಿಜವಾಗ್ಲೂ ನೀರು ದೋಸೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಮಾಡೋ ವಿಧಾನ, ಮಾಡೋ ಹದ
ಕರೆಕ್ಟಾಗಿರಬೇಕು ಅಷ್ಟೇ. ಸೊ ನೀರು ದೋಸೆ ತುಂಬಾ ರುಚಿಯಾಗಿರುತ್ತೆ, ಕಾಯೆಲ್ಲ ಹಾಕಿರ್ತೀವಲ್ಲ, ಸೊ ಅದು ನೀರು ದೋಸೆ ತುಂಬ ರುಚಿಯಾಗಿರುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಸೊ ನಾನು ಅದ್ರ ಜೊತೆಗೆ ಕಡಲೆಬೀಜ ಚಟ್ನಿ ಮಾಡ್ಕೋತಾ ಇದ್ದೀನಿ. ಸೊ ಮಲೆನಾಡು ಸೈಡೆಲ್ಲ ಸೊ ಏನು ಕೋಳಿ ಸಾಂಬಾರು ಅದನ್ನೆಲ್ಲ ಮಾಡ್ಕೋತಾರೆ. ಸೊ ಕೋಳಿ ಸಾಂಬಾರು ಜೊತೆ ಚೆನ್ನಾಗಿರುತ್ತೆ ಅಂತ ಮಲೆನಾಡು ಸೈಡವ್ರು ಹೇಳ್ತಾರೆ. ಬಟ್ ನಾನಿಲ್ಲಿ ಬೆಳಗ್ಗೆ ತಿಂಡಿ ಅವ್ನ ಬಾಕ್ಸಿಗೆಲ್ಲ ಹಾಕಬೇಕಲ್ವ ಅಂಥೇಳಿ ಕಡಲೆಬೀಜ ಚಟ್ನಿ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಕಡಲೆಬೀಜ ಹುರ್ಕೊಂಡು ಸಿಪ್ಪೆನ ತಕ್ಕೋತಾ ಇದ್ದೀನಿ. ಸೊ ನಾನು ಸಾಮಾನ್ಯವಾಗಿ ಸಿಪ್ಪೆನೂ ಜಾಸ್ತಿ ತೆಗಿಯಲ್ಲ, ಏಕೆಂದರೆ ಕೆಲವರು ಹೇಳ್ತಾರೆ ಸಿಪ್ಪೆ ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತೆ ಅಂತ. ಬಟ್ ನಾನು ಸಿಪ್ಪೆನೇ ಹಾಕಿ ಮಾಡ್ತೀನಿ, ಬಟ್ ಏನೂ ಕಹಿ ಅಂತೇನು ಬರಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ಆದರೂ ಸ್ವಲ್ಪ ಸಿಪ್ಪೆನ ತಕ್ಕೊಳ್ತಾ ಇದ್ದೀನಿ. ಸೊ ಇದು ಬಂದು ನಾನು ಸ್ನ್ಯಾಕ್ಸಿಗೆ ಹಾಕೋಕ್ಕೂ ಆಗುತ್ತೆ. ಏನಿದೆ ಶೇಂಗಾ ಬೀಜ, ಸೊ ಅದು ಸ್ನ್ಯಾಕ್ಸಿಗೆ ಹಾಕೋಕ್ಕೂ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹುರ್ಕೊಂಡಿದ್ದೀನಿ. ಸೊ ಈಗ ನಾನು ಚಟ್ನಿನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು ಹಸಿಮೆಣ್ಸಿನ್ಕಾಯಿನ ನಾನು ಹುರ್ಕೊಂಡಿದ್ದೀನಿ, ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಸೊ ಏಕೆಂದರೆ ಖಾರ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ಇರುತ್ತಲ್ವ, ಸ್ವಲ್ಪ ಘಾಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹುರ್ಕೊಂಡಿದ್ದೀನಿ, ಡ್ರೈ ರೋಸ್ಟ್ ಮಾಡಿಕೊಂಡು. 1-2 ಇಲ್ಕಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಹೋಳಷ್ಟು ಕಾಯಿ ಮತ್ತು ಕಡಲೆಬೀಜ, ಸೊ ಇದಿಷ್ಟನ್ನು ಹಾಕ್ಕೊಂಡು, ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತೀನಿ. ಹಾಗೆ ಒಂದು ಸಣ್ಣ ಎಸ್ಲಷ್ಟು ಹುಣಸೆಹಣ್ಣನ್ನು ಕೂಡ ಹಾಕೋತೀನಿ. ಹುಣಸೆಹಣ್ಣು ನಿಮಗೆ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ರುಬ್ಕೊಂಡು ಬರೋಣ. ಸೊ ಇದನ್ನು ರುಬ್ಕೊಂಡು ಬಂದು ಸ್ವಲ್ಪ ತೆಳುವಾಗಿ ರುಬ್ಕೊಳ್ಳಿ, ಏಕೆಂದರೆ ರೊಟ್ಟಿ ಆಗಿರೋದ್ರಿಂದ ಸೊ ಗಟ್ಟಿ ಚಟ್ನಿ ಅಷ್ಟೊಂದು ಚೆನ್ನಾಗಿರಲ್ಲ. ಸ್ವಲ್ಪ ತೆಳುವಾಗಿ ರುಬ್ಕೊಂಡು ಈ ಒಂದು ಚಟ್ನಿಗೆ ಒಂದು ಒಗ್ಗರಣೆ ಕೊಟ್ಬಿಟ್ರೆ, ಇಂಗು, ಸಾಸಿವೆ, ಕರಿಬೇವು ಎಲ್ಲ ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಯಾವುದೇ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿಲ್ಲ, ಜಾರಲ್ಲೇ ಇಟ್ಟಿದ್ದೀನಿ. ಸೊ ಇವಾಗ ಈ ಜಾರಲ್ಲೇ ನಾನು ಒಗ್ಗರಣೆನ ಹಾಕೋತೀನಿ. ಸೊ ಒಗ್ಗರಣೆ ಹಾಕ್ಕೊಂಡು ಮತ್ತೆ ಜಾರಿಗೆ ಹಾಕ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕೋದ್ರಿಂದ. ಚಟ್ನಿನೂ ಕೂಡ ಕೆಡೋದಿಲ್ಲ. ಸೊ ಚೆನ್ನಾಗಿರುತ್ತೆ, ಮಧ್ಯಾಹ್ನದವರೆಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಕೆಲವೊಂದು ಸಲ ಏನಾಗುತ್ತೆ, ಕಡಲೆಬೀಜ ಚಟ್ನಿ ಜಾಸ್ತಿ ಹಾಳಾಗಿಬಿಡುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಒಗ್ಗರಣೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಒಗ್ಗರಣೆನ ಹಾಕ್ಬಿಡ್ತೀನಿ. ನಾವು ಚಟ್ನಿಗೆ ಒಗ್ಗರಣೆ ಹಾಕುವಾಗ ಸುರ್ರ್ ಅಂತ ಒಂದು ಸೌಂಡ್ ಬರಬೇಕು. ಸೊ ಆವಾಗ ಸಖತ್ತಾಗಿರುತ್ತೆ, ಅಂದರೆ ಚಟ್ನಿನೂ ಕೂಡ ಜಾಸ್ತಿ ಕೆಡೋದಿಲ್ಲ. ಸೊ ಹಾಗಾಗಿ ನಾನು ಒಗ್ಗರಣೆ ಹಾಕ್ಕೊಂಡೇ ಹಾಕೋತೀನಿ. ಕಾಯಿ ಚಟ್ನಿ ಆಗಲಿ ಕಡಲೆಬೀಜ ಚಟ್ನಿ ಆಗಲಿ ಯಾವುದೇ ಆದರೂ ಕೂಡ ನಾನು ಒಗ್ಗರಣೆನ ಹಾಕೋದು ಮಿಸ್ ಮಾಡಲ್ಲ. ಹಾಗೆ ಇನ್ನೊಂದು ಕಡೆ ದೋಸೆ ತವಾನು ಕೂಡ ಬಿಸಿಗಿಟ್ಟಿದ್ದೆ. ಸೊ ಇವಾಗ ಅದಕ್ಕೆ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿಲೆಲ್ಲ ಸುಟ್ಕೋತಾ ಇದ್ದೀನಿ, ಸೊ ಒರೆಸ್ಕೋತಾ ಇದ್ದೀನಿ. ಏಕೆಂದರೆ ದೋಸೆ ಚೆನ್ನಾಗಿ ಬರಬೇಕಲ್ವಾ. ಸೊ ಹಾಗಾಗಿ ಇವಾಗ ಫಸ್ಟ್ ದೋಸೆನ ಹಾಕಿದ್ದೀನಿ. ಸೊ ಹೇಗೆ ಬರುತ್ತೋ ನೋಡೋಣ. ಸೊ ಫಸ್ಟ್ ದೋಸೆ ಚೆನ್ನಾಗಿ ಬಂದರೆ ಇನ್ನೆಲ್ಲ ದೋಸೆ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಐಡಿಯಾ. ಸೊ ಫಸ್ಟ್ ದೋಸೆನೇ ಕಿತ್ತೋಯ್ತು ಅಂದರೆ ನೆಕ್ಸ್ಟ್ ದೋಸೆ ಹೇಗಪ್ಪ ಬರುತ್ತೆ ಅನ್ನೋ ಟೆನ್ಷನ್ನೇ ಜಾಸ್ತಿ ಆಗಿಬಿಡುತ್ತೆ. ಏಕೆಂದರೆ ಸ್ಕೂಲ್ಗೆ ಹೋಗೋಕ್ಕೆ ಟೈಮ್ ಆಗುತ್ತೆ, ಬಾಕ್ಸ್ ಕಟ್ಟಬೇಕು, ತಿಂಡಿ ಕೊಡಬೇಕು. ಸೊ ಇದೇ ತಲೆ ಕೆಟ್ಟೋಗುತ್ತೆ. ಆಮೇಲೆ ಏನು ಕಡಿಮೆ ಟೈಮಲ್ಲಿ ಏನು ಮಾಡೋಕ್ಕಾಗತ್ತೆ ಅದೊಂದು ಯೋಚನೆ ಮಾಡಬೇಕಾಗತ್ತೆ. ಸೊ ಫೈನಲಿ ನನಗೆ ದೋಸೆ ಅಂತೂ ಚೆನ್ನಾಗಿ ಬಂತು. ನಾನಿದು ಒಂದು 3ನೇ ಸಲ ನಾನು ಟ್ರೈ ಮಾಡ್ತಾ ಇರೋದು. ಸುಮಾರು ಫಸ್ಟಿಗೆ ಒಂದು 2-3 ಸಲ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಮಲೆನಾಡು ಸೈಡಲ್ಲಿ ಮಾಡೋಷ್ಟು ಚೆನ್ನಾಗೇನೂ ಬರಲ್ಲ. ಸೊ ನಮ್ಮ ಸೈಡ್ ಮಾಡೋಷ್ಟು ಚೆನ್ನಾಗಿ ಬರುತ್ತೆ. ಸೊ ಅಷ್ಟೇ. ಸೊ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಆಯಿತು ಟೇಸ್ಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ಆಯಿಲ್ನ ನಾನು ದೋಸೆ ಹಾಕಿದ್ಮೇಲೆ ಆಯಿಲ್ ಹಾಕ್ಬಾರ್ದಂತೆ ಇದಕ್ಕೆ, ನೀರು ದೋಸೆಗೆ. ಸೊ ಹಾಗಾಗಿ ಫಸ್ಟಿಗೆ ಆಯಿಲ್ನ ಹಚ್ಬಿಟ್ಟು ಈರುಳ್ಳಿಲಿ ಎಲ್ಲ ಸವರ್ಬಿಟ್ಟು ಆ ನಂತರ ನಾನಿಲ್ಲಿ ದೋಸೆನ ಹಾಕೋತಾ ಇದ್ದೀನಿ. ಸೊ ನೋಡ್ಬೋದು ಈ ರೀತಿಯೇ ಹಾಕಬೇಕು ನೀರು ದೋಸೆ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದ್ರ ಜೊತೆ ಸಾಂಬಾರು, ಕೋಳಿ ಸಾಂಬಾರು, ಏನೇ ಒಂದು ಸಾಂಬಾರು ಇದ್ರೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನಾವು ಚಟ್ನಿ ಮಾಡ್ಕೊಂಡಿದ್ವಿ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಟೇಸ್ಟ್ ವೈಸ್ ಅಂತೂ ತುಂಬಾ ಸಖತ್ತಾಗಿತ್ತು. ಸೊ ನೀವು ಒಂದು ಸಲ ಟ್ರೈ ಮಾಡ್ಕೊಳ್ಳಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ.
ಮಾಡಿ, ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರು ಕೂಡ ನನ್ನ ಒಂದು ಚಾನಲ್ನ ನೋಡಿ ಸಪೋರ್ಟ್ ಮಾಡಲಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆ ತನಕ ವಿಡಿಯೋನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡ್ಬೋದು, ಸೊ ದೋಸೆ ರೊಟ್ಟಿ ಅನ್ನೋಕ್ಕೆ ಬರುತ್ತೆ ಬಾಯಿಗೆ. ಸೊ ನಾವು ಯಾವಾಗಲೂ ಜಾಸ್ತಿ ರೊಟ್ಟಿ ಮಾಡೋದ್ರಿಂದ ಸೊ ರೊಟ್ಟಿ ಅಂತಲೇ ಬರುತ್ತೆ. ಸೊ ನೀರು ದೋಸೆ ರೆಡಿ ಆಗ್ತಾಯಿದೆ. ಸೊ ಅವ್ನ ಬಾಕ್ಸಿಗೂ ಕೂಡ ಹಾಕಬೇಕು. ಸೊ ಹಾಗೆ ಅವನಿಗೆ ತಿನ್ನೋಕ್ಕೂ ಕೂಡ ಕೊಡಬೇಕು. ಸೊ ನೋಡಿ, ಮಧ್ಯ ಮಧ್ಯೆ ಈ ರೀತಿ ಕೈ ಕೊಟ್ಬಿಟ್ರೆ ನಿಜವಾಗ್ಲೂ ಬೇಜಾರಾಗ್ಬಿಡುತ್ತೆ. ಸೊ ಏನಪ್ಪ ಮಾಡೋದು ಅಂತ ಟೆನ್ಷನ್ ಆಗಿಬಿಡುತ್ತೆ. ಸೊ ಆದರೂ ಫೈನಲಿ ಕಿತ್ತೋದ್ರೂ ಪರವಾಗಿಲ್ಲ, ಅದನ್ನೇ ಹೇಗೋ ಮ್ಯಾನೇಜ್ ಮಾಡಿ ರೆಡಿ ಮಾಡಿ ಹಾಕ್ಕೊಡ್ಬೇಕು ಅನ್ನೋದು ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ಸೊ ಫೈನಲಿ ಹೆಂಗೋ ಚೆನ್ನಾಗಿ ಬಂತು. ಹೋಗ್ತಾ ಹೋಗ್ತಾ ಚೆನ್ನಾಗಿ ಬರುತ್ತೆ. ಅಂದರೆ ಅದಕ್ಕೆ ತವ ಚೆನ್ನಾಗಿರಬೇಕು. ಸೊ ಅವ್ರ ಕಡೆ ತವಾಕ್ಕಿಂತ ನಮ್ಮ ಕಡೆ ತವಾಗೂ ತುಂಬಾ ಡಿಫ್ರೆನ್ಸ್ ಇದೆ, ತುಂಬಾ ವ್ಯತ್ಯಾಸ ಇದೆ. ಸೊ ನೀರು ದೋಸೆ ಅವರು ಇನ್ನೊಂದು ಚಿಕ್ಕ ಒಂದು ತವ ಬರುತ್ತೆ, ಸೊ ಅದರಲ್ಲಿ ಹಾಕ್ತಾರೆ, ಅವ್ರಿಗೆ ಚೆನ್ನಾಗಿ ಬರುತ್ತೆ. ಸೊ ನಮಗೆ ಈ ರೀತಿ ಒಂದು ಸ್ವಲ್ಪ ರೊಟ್ಟಿ ಥರನೇ ಬರುತ್ತೆ ಹೇಳಬೇಕು ಅಂದರೆ. ಸೊ ನೋಡ್ಬೋದು, ಈಗ ಅವ್ನ ಬಾಕ್ಸಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅವ್ನ ಬಾಕ್ಸಿಗೆ ಪ್ಯಾಕ್ ಮಾಡಿಬಿಟ್ಟು ಅವನಿಗೂ ಕೂಡ ತಿಂಡಿನ ಹಾಕ್ಕೊಡ್ಬೇಕು. ಸೊ ಇವಾಗ ಬಾಕ್ಸಿಗೆ ನಾನು 3 ದೋಸೆನ ಹಾಕ್ತಾಯಿದ್ದೀನಿ. ಸೊ ಬಾಕಿ ದೋಸೆ ಆದರೆ ನಾನು ಎಲ್ಲ ಮುರಿದು ಬಿಟ್ಟು ಹಾಕ್ತೀನಿ, ಸ್ಲೈಸ್ ಮಾಡಿ ಹಾಕ್ತೀನಿ. ಬಟ್ ಈ ದೋಸೆ ಮೆದುವಾಗಿರುತ್ತಲ್ವ, ಸೊ ಬಿಡಿಸ್ಕೊಂಡು ತಿಂತಾನೆ ಅಂತೇಳ್ಬಿಟ್ಟು ನಾನು ಹಾಗೆ ಹಾಕ್ತಾಯಿದ್ದೀನಿ. ಸೊ ಹಾಗೆ ಹಾಕ್ಬಿಟ್ಟು ಇವಾಗ ಅದಕ್ಕೆ ಚಟ್ನಿನೂ ಕೂಡ ಅವನು ಆಲ್ರೆಡಿ ಹಾಕ್ಕೊಂಡಿದ್ದಾನೆ ನನ್ನ ಮಗ. ಕೆಲವೊಂದು ಸಲ ಸಣ್ಣ ಪುಟ್ಟ ಬಂದು ಹೆಲ್ಪ್ ಮಾಡ್ತಾನೆ, ಟೈಮ್ ಆಗಿದ್ರೆ, ಟೈಮ್ ಇಲ್ಲ ಅಂದರೆ. ಸೊ ಅವ್ನು ಬೇಗ ರೆಡಿಯಾಗಿ ಬಂದಿದ್ದರೆ ಕೆಲವೊಂದು ಸಲ ಬಾಟ್ಲಿಗೆ ನೀರು ಹಾಕ್ಕೊಳ್ಳೋದು, ಮತ್ತು ಬಾಕ್ಸಿಗೆ ಸ್ನ್ಯಾಕ್ಸ್ ಏನಾದರೂ ಇದ್ದರೆ ಸ್ನ್ಯಾಕ್ಸ್ ಹಾಕ್ಕೊಳ್ಳೋದು. ಸೊ ಅದನ್ನೆಲ್ಲ ಮಾಡ್ಕೋತಾನೆ. ಸೊ ಇವಾಗ ಅವನಿಗೂ ಕೂಡ ದೋಸೆನ ಹಾಕ್ಕೊಡ್ತಾಯಿದ್ದೀನಿ ತಿಂಡಿಗೆ. ಸೊ ನಿಜವಾಗ್ಲೂ ಹೇಳ್ತೀನಿ, ನೀರು ದೋಸೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಆಲ್ಮೋಸ್ಟ್ ಒಂದು ಟೈಮ್ ಬೆಳಗ್ಗೆ ತಿಂಡಿಗೆ ಆಲ್ಮೋಸ್ಟು ನಾವು ಏನು ಅಂದರೆ 100% ಟ್ರೈ ಮಾಡ್ಬೋದು. ಸೊ ನನ್ನ ಒಂದು ಭಾವನೆ ಪ್ರಕಾರ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ಅದೆಲ್ಲ ಆದಮೇಲೆ ನನ್ನ ಮಗನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬಂದೆ. ಸೊ ಇವಾಗ ನಾನು ತಿಂಡಿ ತಿನ್ನಬೇಕು. ಸೊ ತಿಂಡಿ ಎಲ್ಲ ತಿಂದಾದಮೇಲೆ ಟೀ ಅಂತೂ ಇರಲೇಬೇಕು, ಏಕೆಂದರೆ ಬೆಳಗ್ಗೆಲಿ ನಾವು ಟೀ ಕುಡಿಯಲ್ಲ. ಸೊ ಬರೀ ಖಾಲಿ ಹೊಟ್ಟೆಗೆ ಟೀನ ಕುಡಿಯೋದಿಲ್ಲ. ಸೊ ತಿಂಡಿ ಎಲ್ಲ ಆದಮೇಲೆ ಟೀನ ಕುಡಿತೀವಿ. ಸೊ ಇವಾಗ ತಿಂಡಿ ಎಲ್ಲ ಆದಮೇಲೆ ಈಗ ಟೀನ ಮಾಡ್ಕೋತಾ ಇದ್ದೀನಿ. ಸೊ ಅದೆಲ್ಲ ಆದಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಮತ್ತು ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೋಡಿ, ಮತ್ತೆ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು 3:30 ಆಗಿದೆ. ನನ್ನ ಮಗನ ಕರ್ಕೊಂಬರ್ಬೇಕು, ಸ್ಕೂಲ್ ಬಿಟ್ಟಿರುತ್ತೆ 3:30ಗೆ. ಇನ್ನೇನು 3:30 ಟೈಮು. ಸೊ ಇವಾಗ ಹೋಗೋ ಟೈಮಲ್ಲಿ ಮಳೆ ಹಿಡ್ಕೊಳ್ಳುತ್ತೆ, ಸ್ಕೂಲ್ ಬಿಡೋ ಟೈಮಲ್ಲಿ ಮಳೆ ಹಿಡ್ಕೊಳ್ಳುತ್ತೆ. ಮಳೆಗೆ ಏನಂತ ಹೇಳೋಣ, ಬೆಳಗ್ಗೆಯಿಂದ ಸುಮ್ಮನೆ ಇತ್ತು ಮಳೆ. ಈಗ ಒಂದು 10-15 ನಿಮಿಷದಿಂದ ಮಳೆ ಹಿಡ್ಕೊಂಡಿದೆ. ಫುಲ್ ಜೋರಾಗಿ ಬರ್ತಾಯಿದೆ ಮಳೆ. ಸ್ಕೂಲು ಅಂದರೆ ಬಿಡೋ ಟೈಮಲ್ಲಿ ಈ ಥರ ಹಿಡ್ಕೊಂಡ್ರೆ ಕಷ್ಟ ಆಗುತ್ತೆ. ಬಸ್ಸಲ್ಲಿ ಬರೋರು, ಆಟೋದಲ್ಲಿ ಬರೋರು ಹೆಂಗೋ ಬಂದುಬಿಡ್ತಾರೆ. ಸೊ ನಾವೇ 2 ವೀಲರಲ್ಲಿ ಕರ್ಕೊಬರೋವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ಅವಾಗಿಂದ ವೆಯ್ಟ್ ಮಾಡ್ತಾಯಿದ್ದೀನಿ, ಇವಾಗ ನಿಲ್ಲುತ್ತೆ ಅಂತ. ಬಟ್ ನಿಲ್ತಾ ಇಲ್ಲ. ಸೊ ಇವಾಗ 3:30, ಇವಾಗ ಬಿಟ್ಟಿರ್ತಾರೆ. ಸ್ವಲ್ಪ ಅಲ್ಲೇ ವೆಯ್ಟ್ ಅಲ್ಲೇ ಕೂರಿಸ್ಕೊಂಡಿರ್ತಾರೆ. ಸೊ ಏನು ಪ್ರಾಬ್ಲಮ್ ಇಲ್ಲ, ಅಂದರೆ ಸ್ವಲ್ಪ ಕರ್ಕೊಬರೋದು ಲೇಟ್ ಆಗುತ್ತೆ ಅಂತ ಅಷ್ಟೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಕೂತಿದ್ದೀನಿ, ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಸೊ ಇವಾಗ ಹೋಗಬೇಕು. ಮಳೆ ಯಾಕೋ ನಿಲ್ಲಂಗೆ ಕಾಣ್ತಾ ಇಲ್ಲ. ಅದಕ್ಕೆ ನೋಡೋಣ, ಇನ್ನೊಂದು 5-10 ನಿಮಿಷ ನೋಡಿಬಿಟ್ಟು ಆಮೇಲೆ ಬೇರೆ ಏನಾದ್ರು ವ್ಯವಸ್ಥೆ ಮಾಡಬೇಕು. ಸೊ ನೋಡಿ, ನಮ್ಮ ಮಳೆ ಬಿಟ್ಟೇ ಇಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಮಳೆ ಅಂತೂ ಹೋಗ್ತಾನೇ ಇದೆ. ಸೊ ಬೆಡ್ಶೀಟು ತೊಳೆದಾಕಿದ್ದೆ. ಸೊ ಬೆಡ್ಶೀಟು ಕೂಡ ಒಣಗಿಲ್ಲ, ಬಿಸಿಲೇ ಇಲ್ಲ. ಸೊ 2 ದಿವಸದಿಂದ ಬೆಡ್ಶೀಟು ಒಣಗ್ತಾ ಇದೆ. ಅದಕ್ಕೆ ಈ ಕಲ್ ಮೇಲೆ ಇಟ್ಟಿದ್ದೀನಿ. ಕಲ್ ಮೇಲೆ ಏನು ಮಳೆ ಇದು ಬರಲ್ಲ. ಸೊ ಹಂಗಾಗಿ ಅಲ್ಲಿಟ್ಟಿದ್ದೀನಿ. ನಾಳೆ ಬಿಸಿಲು ಬಂದಾಗ ಹಾಕಬೇಕು. ತುಂಬ ಒದ್ದೆ ಇದೆ. ಮಿಷಿನ್ಗೇನು ಹಾಕಿರಲಿಲ್ಲ, ಹಾಗೆ ಕೈಯಲ್ಲೇ ಹಚ್ಬಿಟ್ಟು ಹಾಕಿದ್ದೆ.
ಬಟ್ ಅದು ನೀರೆಲ್ಲ ಸೋರಿಲ್ಲ ಅಲ್ವಾ. ಮಿಷಿನೆಲ್ಲ ಆದರೆ ಸ್ವಲ್ಪ ಡ್ರೈ ಆಗಿರುತ್ತೆ, ಬೇಗ ಒಣಕೊಂಬಿಡುತ್ತೆ. ಬಟ್ ಮಿಷಿನಲ್ಲಿ ಡ್ರೈ ಆಗದಿರೋ ಕಾರಣ 2-3 ದಿವಸ ಅಂತೂ ಬೇಕು ಈ ಬೆಡ್ಶೀಟ್ ಒಣಗೋಕ್ಕೆ. ಸೊ ನೋಡಿ ಮತ್ತೆ ಜೋರಾಯಿತು ಮಳೆ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಫುಲ್ಲು ಜೋರಾಯಿತು. ಈ ಸಂಜೆ ಹಿಡಿಯೋ ಮಳೆ ಬಿಡೋದೇ ಇಲ್ಲ ಬೇಗ. ಏನು ಮಾಡೋದು ಅಂತಲೂ ಗೊತ್ತಿಲ್ಲ. ಇನ್ನೂ ಜಾಸ್ತಿನೇ ಆಯಿತು, ಜೋರಾಯಿತು. ನೋಡೋಣ. ಹಾಗೆ ಇದು ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೇ ಸಂಜೆ ನೈಟ್ ವ್ಲಾಗ್ ಆಗಿರುತ್ತೆ. ಸೊ ಶನಿವಾರ ಸಾಯಂಕಾಲ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಸ್ಯಾಟರ್ಡೇ ನೈಟು ಒಂದು ಮದುವೆ ಇತ್ತು. ಸೊ ಮದುವೆಗೆ ಹೋಗಬೇಕಿತ್ತು, ಹಾಗಾಗಿ ರೆಡಿ ಆಗ್ತಾಯಿದ್ವಿ. ಸೊ ಸ್ಯಾಟರ್ಡೇ ಸಂಡೇ ಮದುವೆ ಇತ್ತು, ತೀರಾ ಹತ್ರದವ್ರದ್ದೇ. ಬಟ್ ನಾವು ಹೋಗಬೇಕಿತ್ತು. ಅರಿಶಿನ ಶಾಸ್ತ್ರ ಎಲ್ಲದಕ್ಕೂ ಕರೆದಿದ್ರು. ಬಟ್ ಏನಂದರೆ ನಮಗೆ ಸ್ವಲ್ಪ ಏನೋ ಸ್ವಲ್ಪ ಸೂತಕ ಇದೆ ಅಂತ ಹೇಳಿ ನಾವು ಹೋಗಿರಲಿಲ್ಲ ಹುಡುಗಿ ಮನೆಗೆ. ಹುಡುಗಿ ಕಡೆಯವರು ನಮಗೆ ಪರಿಚಯ, ಸೊ ಅವರು ನಮಗೆ ಇನ್ವೈಟ್ ಮಾಡಿದರು. ಸೊ ಪಾಪ ಅರಿಶಿನ ಹಾಕೋವಾಗ್ಲೂ ಕೂಡ ಕರೆದಿದ್ರು. ಬಟ್ ನಮಗೆ ಹೋಗೋಕ್ಕಾಗಿರಲಿಲ್ಲ. ನಮಗೆ ಸ್ವಲ್ಪ ಒಂದು ಸೂತಕ ಇತ್ತು, ಸೊ ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಸರಿ ಮದುವೆಗಾದರೂ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಇವಾಗ ನೈಟು ರಿಸೆಪ್ಷನ್ಗೆ ರೆಡಿ ಆಗಿ ನಿಂತಿದ್ದೀನಿ. ಸೊ ಆಗ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ತಗೊಂಡ. ಸೊ ಹಾಗೆ ಬೆಳಗ್ಗೆಯಿಂದ ಫುಲ್ಲು ಮೋಡ ಮಳೆ. ಸೊ ಏನೂ ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ಆಲ್ಮೋಸ್ಟ್ ಚೆನ್ನಾಗಿ ರೆಸ್ಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ರೆಸ್ಟ್ ಮಾಡಿ ಸಂಜೆ ಎಲ್ಲರೂ ಕೂಡ ಫ್ಯಾಮಿಲಿ ಫ್ರೆಂಡೇ ಅವರು ಕೂಡ. ಸೊ ನಮ್ಮ ಕಝಿನ್ ಆಗಬೇಕು, ನನಗೆ ಒಂದು ಕಡೆ ಅಕ್ಕ ಆಗಬೇಕು, ಅಕ್ಕನ ಮಗಳದು ಮದುವೆ. ಸೊ ಇವಾಗ ಹೊರಡೋಕ್ಕೆ ರೆಡಿಯಾಗಿದ್ದೀವಿ. ಸೊ ಈ ರೀತಿ ರೆಡಿಯಾಗಿದೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಸೀರೆ ಅಂತೂ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನನ್ನ ಮಗ ಕಪಿ ಚೇಷ್ಟೆನ ಶುರು ಮಾಡಿದ್ದಾನೆ. ಅವನು ಕ್ಯಾಮ್ರಾ ಮುಂದೆ ಬಂತು ಅಂದರೆ ಕಪಿ ಚೇಷ್ಟೆ ಶುರು ಮಾಡ್ತಾನೆ. ಸೊ ಇವಾಗ ನಾನು ರೆಡಿಯಾಗಿ ಹೊರಡೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಸೊ ಇಲ್ಲೇ ಮನೆಯಿಂದ ಒಂದು 10 ನಿಮಿಷ ಹೋದರೆ ಚೌಟ್ರಿ ಸಿಗುತ್ತೆ. ಇಲ್ಲೇ ನಮ್ಮೂರಲ್ಲೇ ಮದುವೆ ಇದ್ದಿದ್ದು. ಸೊ ಈಗ ನನ್ನ ಮಗನೂ ಕೂಡ ರೆಡಿಯಾಗಿದ್ದಾನೆ. ಸೊ ರೆಡಿಯಾಗಿ ಕೂತಿದ್ದಾನೆ. ಅವನು ಕೂಡ ಸಿಂಪಲಾಗಿ ಒಂದು ಶರ್ಟ್ ಮತ್ತು ಪ್ಯಾಂಟ್ ಹಾಕ್ಕೊಂಡಿದ್ದಾನೆ. ಸೊ ಅದು ಕೈ ತೋಳೆಲ್ಲ ಮಡಚ್ಬಿಟ್ಟಿದ್ದೆ, ಅದನ್ನೆಲ್ಲ ಅಂದ್ಬಿಟ್ಟು ತೆಗೆಸ್ತಾ ಇದ್ದೀನಿ. ಆಮೇಲೆ ಯಾಕೋ ಸೆಟ್ ಆಗಲಿಲ್ಲ ಅಂದ್ಬಿಟ್ಟು ಬೇರೆ ಶರ್ಟು ಹಾಕ್ಕೊಂಡು ಹೋಗಿದ್ದಾಯಿತು. ಸೊ ಐರನ್ ಮಾಡಿದ ಶರ್ಟು ಹಾಕ್ಕೊಂಡು ಹೋಗಿದ್ದಾಯಿತು. ಇದು ಐರನ್ ಮಾಡಿರಲಿಲ್ಲ ಶರ್ಟು, ಹಾಗೇ ಇತ್ತು. ಸೊ ಐರನ್ ಮಾಡಿದ್ದು 2 ಶರ್ಟು ಮನೆಯಲ್ಲೇ ಇತ್ತು. ಸೊ ಅದನ್ನು ಮರೆತುಬಿಟ್ಟಿದ್ವಿ ನಾವು. ಆಮೇಲೆ ಲಾಸ್ಟಲ್ಲಿ ನೋಡಿ ಈ ಶರ್ಟ್ ಹಾಕ್ಕೊಂಡು ಮದುವೆಗೆ ಬಂದ್ವಿ. ಸೊ ಮದುವೆ ಎಲ್ಲ ತುಂಬ ಚೆನ್ನಾಗಾಯಿತು. ಇದು ಊಟದಲ್ಲಿ ತೆಗ್ದಿರೋ ಅಂಥ ವಿಡಿಯೋ. ಸೊ ಹಾಗೆ ಮದುವೆ ರಿಸೆಪ್ಷನ್ನು ಈ ರೀತಿ ಇತ್ತು. ಸೊ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಫೈನಲಿ ಊಟಕ್ಕೆ ಬಂದ್ವಿ. ಸೊ ಹುಡುಗಿ ಪೇರ್ ತುಂಬ ಚೆನ್ನಾಗಿದೆ. ಹಾಗೆ ಈ ಕಡೆ ನಿಂತಿರೋದು ಹುಡುಗಿ ತಮ್ಮ. ಸೊ ಅವನು ಅಕ್ಕನ ಮಗನೇ ಆಗಬೇಕು. ಸೊ ಈ ಹುಡುಗಿ ಅಕ್ಕನ ಮಗಳು. ಸೊ ಏನಂದರೆ ತೀರಾ ಹತ್ರ ನಿಂತ್ಕೊಂಡು ಮದುವೆ ಮಾಡೋಕ್ಕಾಗಲಿಲ್ಲ ಅನ್ನೋದು ಬೇಜಾರು. ಸೊ ಅವ್ರದ್ದು ತುಂಬ ಮದುವೆಗೆ ಮುಂಚೆನೇ ತುಂಬ ಹೇಳಿದರು ನನಗೆ, ಎಲ್ಲ ಶಾಸ್ತ್ರಗಳಿಗೂ ಬರಬೇಕು, ಓಡಾಡಿಕೊಂಡು ಮದುವೆ ಮಾಡಬೇಕು ಅಂತ. ಬಟ್ ಏನು ಮಾಡೋದು, ಕೆಲವೊಂದು ಟೈಮಲ್ಲಿ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ ಅಲ್ವಾ. ಸೊ ಹಾಗೆ ನಮಗೂ ಕೂಡ ಆಗಿದ್ದು. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಎಷ್ಟು ನಮಗೆ ಅವಕಾಶ ಸಿಗುತ್ತೋ ಸೊ ಅಷ್ಟು ಅವಕಾಶನ ನಾವು ಬಳಸ್ಕೋಬೇಕಾಗತ್ತೆ. ಸೊ ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಊಟದ ಸೈಡಿಗೆ ಬಂದ್ವಿ. ಸೊ ಊಟ ಬಂದು ತುಂಬಾ ಚೆನ್ನಾಗಿತ್ತು. ಮಸಾಲೆ ದೋಸೆ, ಪಲಾವು, ಅನ್ನ ಸಾಂಬಾರು ಮತ್ತು 3 ಥರ ಪಲ್ಯ ಎಲ್ಲನೂ ಮಾಡಿಸಿದ್ರು. ಸೊ ತುಂಬಾ ಚೆನ್ನಾಗಿತ್ತು ಊಟ. ಸೊ ಊಟ ಮಾಡಿಕೊಂಡು ಮತ್ತು ಬೆಳಗ್ಗೆನೂ ಕೂಡ ನಾವು ಹೋಗಿದ್ವಿ ಮದುವೆಗೆ. ಏಕೆಂದರೆ ತೀರಾ ಹತ್ರದವ್ರಲ್ವ. ಸೊ ಅವರು ನೈಟು ಕೂಡ ಹಿರಿ ಶಾಸ್ತ್ರಕ್ಕೆ ಮತ್ತು ಬಳೆ ಶಾಸ್ತ್ರ ಎಲ್ಲ ಮಾಡ್ತಾರೆ ನೈಟಲ್ಲಿ. ರಿಸೆಪ್ಷನ್ ಎಲ್ಲ ಆದಮೇಲೆ ಬಳೆ ಶಾಸ್ತ್ರ ಮತ್ತು ನಾಂದಿ ಶಾಸ್ತ್ರ ಎಲ್ಲ ಮಾಡ್ತಾರೆ. ಸೊ ಇರಿ ಅಂತ ಹೇಳಿಬಿಟ್ಟು ತುಂಬಾ ಫೋರ್ಸ್ ಮಾಡಿದ್ರು. ಬಟ್ ಏನಂದರೆ ನಮಗೆ ಸೂತಕ ಇದ್ದಿದ್ದ ಕಾರಣ ಅಲ್ಲಿ ಶಾಸ್ತ್ರ ಏನೋ ನಾವು ಮಾಡೋಕ್ಕಾಗಲ್ಲ. ಸುಮ್ಮನೆ ಅಲ್ಲಿರೋದು ಬೇಡ, ಸುಮ್ಮನೆ ಒಳ್ಳೆ ಕಾರ್ಯ ಮಾಡೋತಾವು ಇರೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಬಂದ್ಬಿಟ್ವಿ ನೈಟು. ಸೊ ಅದೆಲ್ಲ ಆದಮೇಲೆ ಬೆಳಿಗ್ಗೆ ಮುಹೂರ್ತದ ಟೈಮ್ಗೆ ಹೋಗಿ ಮುಹೂರ್ತ ಮುಗಿಸ್ಕೊಂಡು ಬಂದಿದ್ದಾಯಿತು.
ಸೊ ಊಟಗಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬೆಳಗ್ಗೆ ಎಲ್ಲ ಏನು ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕೆಂದರೆ ನಾವು ಮುಹೂರ್ತದ ಟೈಮ್ಗೆ ಹೋಗಿದ್ದರಿಂದ. ಸೊ ಮುಹೂರ್ತದಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಸೊ ಮುಹೂರ್ತದಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಊಟ ಮಾಡಿಕೊಂಡು ಬಂದುಬಿಟ್ವಿ. ಸೊ ಅದಾದಮೇಲೆ ನಾವು ಬೇರೆ ಕಡೆ ಹೋಗಬೇಕಿತ್ತು. ಸೊ ಸ್ವಲ್ಪ ಮನೇಲಿ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು, ಹಾಗೆ ಮನೇಲಿ ಯಾಕೋ ಟಿ ವಿನೂ ಕೂಡ ಹಾಳಾಗಿತ್ತು. ಸೊ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂಥೇಳಿ ಹೋಗಬೇಕಿತ್ತು. ಸೊ ಹಾಗಾಗಿ ನಾವು ಬಂದುಬಿಟ್ವಿ. ನಾವು ಜಾಸ್ತಿ ಹೊತ್ತಲ್ಲಿರೋಕ್ಕೆ ಹೋಗಲಿಲ್ಲ. ಸೊ ಮುಹೂರ್ತಮು ಎಲ್ಲ ಚೆನ್ನಾಗಾಯಿತು. ಸೊ ಖುಷಿ ಆಯಿತು. ಅವ್ರಿಗೂ ಕೂಡ ಮದುವೆ ಲೈಫ್ ಚೆನ್ನಾಗಿರಲಿ, ಮ್ಯಾರಿಡ್ ಲೈಫ್ ತುಂಬ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ಸೊ ತುಂಬ ಚೆನ್ನಾಗಿ ಮದುವೆ ಎಲ್ಲ ಆಯಿತು. ಸೊ ತುಂಬ ಬಡವ್ರ ಮನೆ ಹುಡುಗಿ. ಸೊ ತುಂಬ ಕಷ್ಟಪಟ್ಟು ಅವರ ಅಪ್ಪ ಅಮ್ಮ ಕಷ್ಟಪಟ್ಟು ಈ ಒಂದು ಮದುವೆ ಮಾಡೋಕ್ಕೆ ಅಂತಲೇ ವರ್ಷಾನುಗಟ್ಲೆಯಿಂದ ಅವರ ಆಸೆಗಳನ್ನೆಲ್ಲ ಬದಿಗಿಟ್ಟು ಮದುವೆನ ಮಾಡಿರ್ತಾರೆ. ಸೊ ಅದನ್ನು ನಾವು ಮುಂದೆ ಹೇಗಿರ್ತೀವಿ, ಹೇಗೆ ಬದುಕ್ತೀವಿ ಅನ್ನೋದನ್ನು ನಾವು ಮುಂದೆ ಬದುಕಿ ಜೀವನ ಮಾಡಿ ತೋರಿಸ್ಬೇಕಾಗತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಬಾಯ್.